ನನ್ನ ಹುಟ್ಟು ಊರಿನಲ್ಲಿ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಮನೋಭಾವನೆ ಅದನ್ನ ಇಟ್ಕೊಂಡು ಇವತ್ತು ನಮ್ಮ ಉರ್ದು ಶಾಲೆ ಮತ್ತು ಕನ್ನಡ ಶಾಲೆ ಎರಡು ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯುವಂತಹ ಪರೀಕ್ಷಾ ಸಾಮಗ್ರಿಗಳು ಮತ್ತೆ ಊಟ ಮಾಡಕ್ ಬೇಕಾದಂತಹ ತಟ್ಟೆ ಮತ್ತು ಗ್ಲಾಸ್ಗಳನ್ನ ವಿತರಣೆ ಮಾಡುತ್ತಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಹಾಗೂ SDMC ಅಧ್ಯಕ್ಷರ ಪರವಾಗಿ ವೇದಿಕೆ ಮೇಲೆ ಇರುವಂತಹ ಎಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆಯ ಮುಖಾಂತರ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸನ್ವಾಡಿ ನಮ್ಮ ನಯಾಜಣ್ಣ ಅವರ ಸುಪುತ್ರ ಆಗಿರುವಂತಹ ಆಕಿಬ್ ರವರು ಕೂಡ ಸ್ವಾಗತವನ್ನು ಬಯಸ್ಕೊಂತೀನಿ. ಅವರ ಕೈಯಿಂದ ತಮಗೆ ಹಸ್ತಾಂತರ ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ನಿಟ್ಟಿನಲ್ಲಿ ನಯಾಜಣ್ಣ ಹುಟ್ಟು ಉಚಿತ ಖಚಿತ. ಇಂದಿರಾ ಮೇಡಮ್ ಅವರೇ ಟ್ರೈನಿಂಗ್ ಚೆನ್ನಾಗಿ ಆಗಿದಾರಲ್ಲ ಅಣ್ಣಾಗೆ. ಆ ಒಂದು ನಿಟ್ಟಿನಲ್ಲಿ ನಾವೆಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ ಅಷ್ಟು ದಿನಗಳ ಕಾಲವೂ ಕೂಡ ಸಂತೋಷದಿಂದ ಮತ್ತೊಬ್ಬರಿಗೆ ಸಹಕಾರ ಕೊಡ್ತಾ ಸಹಾಯ ಮಾಡ್ತಾ ನಮ್ಮ ಜೀವನವನ್ನ ಸಾಗಿಸಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಎಲ್ಲ ಹಲವಾರು ಅವರಿದಾದಂತಹ ಕೆಲಸ ಕಾರ್ಯಗಳಿದ್ರು ಕೂಡ ಕೆಲಸ ಕಾರ್ಯಗಳೆಲ್ಲೂ ಕೂಡ ಬಿಟ್ಟು ನಮ್ಮ ಸನ್ನವಾಡಿ ಉರ್ದು ಶಾಲೆಗೆ ಮತ್ತೆ ಕನ್ನಡ ಶಾಲೆಗೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಒಂದೇ ವಿಚಾರ ಏನಕ್ಕಪ್ಪ ಅಂದ್ರೆ ನಿಮ್ಮ ಒಂದು ಭವಿಷ್ಯ ರೂಪಿಸ್ಕೋಬೇಕು. ಎಲ್ಲರೂ ಕೂಡ ಬಡತನದಿಂದ ನಾವೆಲ್ಲರೂ ಕೂಡ ಬಂದವರು. ಶಾಲೆಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ತುಂಬಾ ಬಡತನದಿಂದ ನಮ್ಮ ಇಲ್ಲೆಲ್ಲರೂ ಕೂಡ ಓದಿಸ್ತಾರೆ. ಆದ್ರೆ ಬಡತನದಿಂದ ನಾವೆಲ್ಲರೂ ಕೂಡ ಹೊರ ಬರಬೇಕು ಅಂದ್ರೆ ಇಂದಿರಾ ಮೇಡಮ್ ಅವರ ಬಡತನದಿಂದ ನಾವೆಲ್ಲರೂ ಕೂಡ ಹೊರ ಬರಬೇಕು ಅಂದ್ರೆ ನಮಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಅಲ್ವಾ? ಆ ಒಂದು ನಿಟ್ಟಿನಲ್ಲಿ ಇವತ್ತು ನಯಾಜಣ್ಣ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮ್ಗೆಲ್ಲರಿಗೂ ಕೂಡ ಸಂತೋಷ ತಂದಿರೋ ವಿಚಾರ. ಆ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಜಾತಿ ಮುಖ್ಯ ಅಲ್ಲ. ಇಲ್ಲಿ ಎಲ್ಲಾ ಜಾತಿಯ ಮಕ್ಕಳು ಕೂಡ ಕನ್ನಡ ಶಾಲೆ ಉರ್ದು ಶಾಲೆಗಳಲ್ಲಿ ಓದುತ್ತಿದ್ದಾರೆ. ಆದ್ರೆ ಇಲ್ಲಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ, ಸ್ನೇಹ ಸಂಬಂಧಗಳು ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ನಾವೆಲ್ಲರೂ ಕೂಡ ಬದುಕು ಬಾಳ್ಬೇಕಾಗುತ್ತೆ. ಆದ್ರಿಂದ ಇಲ್ಲಿ ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು. ನೀವೆಲ್ಲರೂ ಕೂಡ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ಪಡ್ಕೋಬೇಕು. ಒಳ್ಳೆ ವಿದ್ಯಾಭ್ಯಾಸವನ್ನ ಪಡ್ಕೋಬೇಕು. ನಿಮ್ಮ ಜೀವನವನ್ನ ಮುಂದಿನ ಒಂದು ದಾರಿ ಒಳ್ಳೆ ದಾರಿನ ಆಯ್ಕೆ ಮಾಡ್ಕೋಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಯಾರೋ ಒಬ್ರು ಬೈಂಡ್ ಮತ್ತೆ ಪೆನ್ಗಳನ್ನ ವಿತರಣೆ ಮಾಡ್ತಾರೆ. ಆದ್ರೆ ತಂದೆ ನಮ್ಮ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಎಲ್ಲವೂ ಕೂಡ ಕೊಡಿಸ್ತಾರೆ. ಇವಾಗಿನ ಪರಿಸ್ಥಿತಿಯಲ್ಲಿ, ಹಿಂದಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಇತ್ತು, ತುಂಬಾ ಬಡತನ. ಒಂದು ಪೆನ್ ಆಗ್ಲಿ ಒಂದು ಬೈಂಡ್ ಆಗ್ಲಿ ತಕ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟೊಂದು ಒಂದು ಕಷ್ಟ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇವಾಗ ಎಲ್ಲವೂ ಕೂಡ ಸೌಲಭ್ಯಗಳಿದೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಮುಳಬಾಗಿಲು ತಾಲೂಕು ದೇವಸ್ಥಾನಗಳ ನಾಡು. ಇಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿರೋ ನಾವೆಲ್ಲರೂ ಕೂಡ ಅದೃಷ್ಟವಂತರು. ಜಾಕಿರಣ್ಣ ಅದಲ್ವಾ? ನಾವೆಲ್ಲರೂ ಧನ್ಯರು, ನಾವೆಲ್ಲ ಅದೃಷ್ಟವಂತರು. ಇಲ್ಲೆಲ್ಲವೂ ಕೂಡ ನಮ್ಗೆ ದೊರೆಯುತ್ತೆ. ಎಲ್ಲವೂ ಕೂಡ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಬದುಕ್ತಾ ಇದೀವಿ. ಆದ್ರಿಂದ ನೀವೆಲ್ಲರೂ ಕೂಡ ತಮ್ಮಲ್ಲಿ ಎಲ್ಲರೂ ಕೂಡ, ನಾನು ಆವಾಗ್ಲೇ ಹೇಳ್ದೆ, ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ವಿದ್ಯಾಭ್ಯಾಸನ ಒಳ್ಳೆ ರೀತಿಯಲ್ಲಿ ಪಡ್ಕೋಬೇಕು. ನಿಮ್ಮ ಒಂದು ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೋಬೇಕು ಅಂತ ಹೇಳ್ತಾ ಇವತ್ತು ತಾವೆಲ್ಲರೂ ಕೂಡ ನೋಡಿ ಆ ಒಂದು ಪ್ರಾರ್ಥನೆ ಗೀತೆಯನ್ನ ನೀವೆಲ್ಲರೂ ಕೂಡ ಪ್ರಾರ್ಥನೆ ಹೇಳಿದ್ರಿ. ಆ ಒಂದು ಉತ್ಸಾಹ ಉಲ್ಲಾಸ ನಿಮ್ಮಲ್ಲಿ ಪ್ರತಿಯೊಂದು ಮಗುವಲ್ಲೂ ಕೂಡ ಆ ಕಳೆ ನಿಮ್ಮಲ್ಲಿ ಇದೆ. ಉರ್ದು ಸ್ಕೂಲ್ ಮಕ್ಕಳಾಗಿರ್ಬೋದು, ಕನ್ನಡ ಶಾಲೆ ಮಕ್ಕಳಾಗಿರ್ಬೋದು, ನಿಮ್ಮಲ್ಲಂತ ಒಂದು ಕಳೆ ಪ್ರತಿಬಿಂಬ ನಿಮ್ಮಲ್ಲಿ ಕಳೆ ಆ ರೀತಿ ಆಕರ್ಷಣವಾಗಿ ಇರುತ್ತೆ. ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಕೂತಿರೋರು ನಾಳೆ ದಿವಸ ಯಾರು ತಹಸೀಲ್ದಾರ್ ಆಗ್ತಾರೋ, SP ಆಗ್ತಾರೋ, DC ಆಗ್ತಾರೋ, ಸಮಾಜ ಸೇವಕರಾಗ್ತಾರೋ ಯಾರಿಗೂ ಗೊತ್ತಿಲ್ಲ. ಆ ಒಂದಿಟ್ಟು ನಿಮ್ಮ ಗುರಿ ಯಾವತ್ತೂ ಕೂಡ ದೂರ ಇರಬೇಕು, ಹತ್ರ ಇರ್ಕೋಬಾರ್ದು.
ನೀನು ಡಾಕ್ಟರ್ ಆಗ್ಬೇಕು ಅಂದ್ರೆ ನಾನು ಡಾಕ್ಟರ್ ಆಗಲೇಬೇಕು ಅಂತ ಹಠ ಇಟ್ಕೋಬೇಕು. ನಿಮ್ಮ ಜೊತೆ ಸನ್ನವಾಡಿ ಗ್ರಾಮಸ್ಥರು ಹಾಗೂ ಸನ್ನವಾಡಿ ಯುವಕರು ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ನಿಮ್ಮ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಆ ಒಂದು ನಿಟ್ಟಿನಲ್ಲಿ ನೋಡಿ, ಇಲ್ಲೆಲ್ಲ ಕೂತಿದ್ದೀರ ಮಕ್ಕಳು, ಇಲ್ಲೆಲ್ಲ ನೀವೆಲ್ಲ ಕೂತಿದ್ದೀರಾ ಮಕ್ಕಳು. ನೋಡಿ ಎಷ್ಟು ಕಳೆ ಇದೆ ಆ ಮಗುವಲ್ಲಿ, ಆ ಪ್ರತಿಬಿಂಬ. ನಮಗೆ ಆಸ್ತಿ ಯಾರಪ್ಪ ಅಂದ್ರೆ ರಿಯಾಜಣ್ಣ, ದುಡ್ಡು ಕಾಸು ಆಸ್ತಿ ಅಂತಸ್ತು ಎಲ್ಲವೂ ಸಂಪಾದನೆ ಮಾಡ್ತೀವಿ. ಆದ್ರೆ ಏನಕ್ಕಪ್ಪ ಅಂದ್ರೆ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲವೂ ಕೂಡ ನಮ್ಗೆ ಎಲ್ಲವೂ ಬೇಕಾದ್ರೆ ಬಿಟ್ಬಿಡ್ತೀವಿ. ನನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಬಾಳ್ಬೇಕು ಅನ್ನೋ ಮನೋಭಾವನೆ ಮಕ್ಕಳಿಗೆ ಏನು ಬೇಕಾದ್ರೂ ಮಾಡಕ್ಕೆ ತಂದೆ ತಾಯಂದ್ರು ಸದಾ ಸಿದ್ಧರಾಗಿರ್ತೀರಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳ ಒಂದು ಪೋಷಕರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಪೋಷಕರು ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಇಂದಿರಾ ಮೇಡಮ್ ಅವರು, ನಾವೆಲ್ಲರೂ ಕೂಡ ಒಂದೇ ಹತ್ರ ಇರೋದು, ಒಂದೇ ಏರಿಯಾದಲ್ಲಿ ಮೇಡಮ್ ಅವರು. ಆ ಒಂದು ನಿಟ್ಟಿನಲ್ಲಿ ಮೇಡಮ್ ಅವರು ನಮ್ಮ ನಯಾಜಣ್ಣ ಮೇಲೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಸರ್, ಎಲ್ಲಾ ಶಾಲೆಗಳಿಗೂ ಕೊಡ್ತಾ ಇರ್ತೀರಾ ನೀವು, ನಮ್ಮ ಶಾಲೆ ನೀವು ಕೊಡೋದೇ ಇಲ್ಲ, ನಮ್ಮ ಶಾಲೆಗೂ ಸ್ವಲ್ಪ ಈ ಒಂದು ನಿಟ್ಟಿನಲ್ಲಿ ಈ ವೇದಿಕೆ ಮೇಲೆ ಮುನ್ನಾನ ಎಲ್ಲಪ್ಪೋ ನಮ್ಮ ಬಸ್ಗಳು ಬಂದ್ರಪ್ಪ ಅಂತ ಹೇಳ್ಬಿಟ್ಟು ಎಲ್ಲಾ ಶಾಲೆಗಳಿಗೂ ಕೊಡ್ತಾ ಬರ್ತಾ ಇದೀವಿ. ಈ ವೇದಿಕೆ ಮೇಲೆ ಇರುವಂತಹ ಖಾದರಣ್ಣ ಇದ್ದಾರೆ, ರಿಯಾಜಣ್ಣ, ನಮ್ಮ ನ್ಯಾಯಜಣ್ಣ, ಎಲ್ಲರ ಪರ ನಮ್ಮ PDO ಮೇಡಮ್ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ. ಎಲ್ಲರ ಮುಂದೆ ಒಂದು ಘೋಷಣೆ ಮಾಡ್ತೀನಿ. ಇನ್ನೇನು ರಜೆಗಳು ಬರ್ತವೆ, ಮತ್ತೆ ಮುಂದೆ ಶಾಲೆ ಓಪನ್ ಆದಾಗ ಆ ಶಾಲೆಯಲ್ಲಿ ಓದ್ತಾ ಇರುವಂತ ಕನ್ನಡ ಶಾಲೆಗೆ ಮತ್ತೆ ಉರ್ದು ಶಾಲೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಬ್ಯಾಗು ಮತ್ತೆ ಪುಸ್ತಕಗಳನ್ನ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಯಾಜನ್ ಅವರ ಅಧ್ಯಕ್ಷತೆಯಲ್ಲಿ. ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ಮಾತು ಹೇಳಿಬಿಟ್ಟು ನನ್ನ ಭಾಷಣವನ್ನ ಮುಗಿಸ್ತೀನಿ. ನಾನು ಉರ್ದು ಅಲ್ಲಿ ಮಾತಾಡ್ಬೇಕಾ? ಹೆಂಗೆ ಮೇಡಮ್? ಉರ್ದು ಇಲ್ಲ, ಅಣ್ಣ ನೀವು ಲೇಟ್ ಮಾಡ್ಬಿಟ್ಟೆ ಇವತ್ತು, ಇಲ್ಲಾಂದ್ರೆ ಇಷ್ಟು ಕಾರ್ಯಕ್ರಮ ಮುಗ್ದೋಗ್ಬಿಡ್ತದೆ. ನನಗೆ ಕನ್ನಡದಲ್ಲಿ ಮಾತಾಡಿ ಕನ್ನಡ ಭಾಷಣ ಚೆನ್ನಾಗಿ ಬರ್ತಾರೆ, ಉರ್ದು ಅಲ್ಲಿ ಮಾತಾಡಿಲ್ಲ, ಆದ್ರೂ ಮಾತಾಡ್ತೀನಿ ಮಕ್ಕಳಿಗೋಸ್ಕರ, ನಿಮಗೋಸ್ಕರ. तुम्हारे वास्ते हमें क्या करना भी रेडी, तुम्हें अच्छा पढ़ लेना, अच्छा लिखना, समझ में आ रहा है? माँ बाप क्या बोलते हैं उनकी बात सुनना, सुनती नहीं सुनती? जोर से बोलना, सुनती नहीं सुनती? अच्छा पढ़ लेना, पढ़ लेती कि नहीं पढ़ लेती? अच्छा पढ़ लेना। अम्मी अब्बा क्या बोलती हैं उनकी बात सुनना। बाद में स्कूल में टीचर क्या बोलती, हजरत क्या बोलती, मैडम क्या बोलती, वो बात जरूर तुम्हें सुनना। ये कान में सुनको और कान में नहीं छोड़ना। अब एक आदमी कहते का ना हिंसो, दो हिंसो, एक न दो हिंस, एक कान में सुनको और एक कान में नहीं छोड़ना। तो इसलिए क्या बोलती अम्मी अब्बा होंगे स्कूल में होंगे, वो जरूर तुम्हें उसे भी सुनको। तुम्हारा जिंदगी सामने क्या है, अच्छा पढ़ लेना, अच्छा लिखना, समझ में। एक दिन भी स्कूल को रजा नहीं डालना। क्या थी भी बखार की, सिर में दर्द क्या है तो भी यहाँ स्कूल में तुम्हारे टैबलेट मात्रे पूरे यहाँ छती यहाँ दलाती। इसलिए तुम अच्छा पढ़ लो। तुम्हारा जोड़ कभी भी सनवाड़ी के पूरे आदमियां भी तुम्हारे जोड़ हती, समझ में रहा है? कर्नाटक हमें भी कितने आदमियां बैठी पूरे भी तुम्हारा पढ़ने के बस कितनी दूर तक भी पढ़ने तुम्हें जाओ, तुम्हारा जोड़ हमें कभी भी रद्दी करके बोल दो। इसलिए आज हमारे भाभी भी कहाँ भाभी भी हैं हमारे आखिब, उनके आखिब मिसेस नारसनी, उन्होंने भी आखी। ऐसा पूरा उन्होंने हमारे खाली वंदी से तो पीछे बैठी ना, क्या जरीना क्या नाम उनका, उन्होंने हमारे दुकान के कस्टमर, आपा नहीं उन्होंने मोबाइल उठा कर देते हमारे दुकान को, उन्होंने भी आखी। पूरे अंक भी पूरे भी हमें ऐसा एक रास्ते में जाना। पूरा हमारे आपा पूरा ही पूरे अंक भी ಕಾರ್ಯಕ್ರಮ ಪರವಾಗಿ ನಿಮ್ಗೆಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಇವತ್ತು ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ ಅಣ್ಣ. ನಾವು ಸನ್ವಾಡಿ ಗ್ರಾಮದಲ್ಲೇ ಇದೀವಿ, ಉರ್ದು ಶಾಲೆಯಲ್ಲಿ. ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮುಖಂಡರಾಗಿರುವಂತಹ ಮುತ್ಯಾಲಪೇಟೆ ರಿಯಾಜಣ್ಣನವರೇ, ಅದೇ ರೀತಿ ಮತ್ತೊಬ್ರು ಕರ್ವೆ ಮುಖಂಡರಾಗಿರುವಂತಹ ಹೈದ್ರಿ ನಗರ್ ನಮ್ಮ ಖಾದರಣ್ಣನವರೇ, ಅದೇ ರೀತಿ ನಮ್ಮ ಸನ್ನವಾಡಿ ಗ್ರಾಮಸ್ಥರಾಗಿರುವಂತಹ ನಮ್ಮ ಜಾಕೀರ್ ಅಣ್ಣನವರೇ, ಅದೇ ರೀತಿ ನಮ್ಮ ಕರ್ವೆ ಮುಖಂಡರು ಮತ್ತೊಬ್ಬರಾಗಿರುವಂತಹ ನಮ್ಮ
ZSM ನೂರಣ್ಣನವ್ರೆ, ಅಯಾಸ್ ಪಾಷಾ ಅಣ್ಣನವ್ರೆ, ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ SDMC ಅಧ್ಯಕ್ಷ ಆಗಿರುವಂತಹ ಮುನ್ನಾ ಅಣ್ಣನವ್ರೆ, ಮತ್ತೆ ಕನ್ನಡ ಶಾಲೆಯ SDMC ಅಧ್ಯಕ್ಷ ಆಗಿರುವಂತಹ ರಾಜೇಶ್ ಅವರೇ, ಮತ್ತೆ ಇನ್ನೂ ಹಲವಾರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ವಿಶೇಷವಾಗಿ ಎಲ್ಲರನ್ನು ಕೂಡ ನಾನು ಸ್ವಾಗತವನ್ನ ಬಯಸ್ಕೊಂತ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ರೂವಾರಿಗಳಾಗಿರುವಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮಾಂತರ ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ ನ್ಯಾಜಣ್ಣನವರೇ, ಅದೇ ರೀತಿ ಉರ್ದು ಶಾಲೆ ಎಲ್ಲ ನಮ್ಮ ಮುಖ್ಯ ಶಿಕ್ಷಕರಾಗಿರುವಂತಹ ಇಂದ್ರಾ ಮೇಡಮ್ ರವರೇ, ಮತ್ತೆ ಎಲ್ಲ ಶಿಕ್ಷಕರು ಮತ್ತೆ ಸಿಬ್ಬಂದಿ ವರ್ಗದವರೇ, ಮತ್ತೆ ವಿದ್ಯಾರ್ಥಿಗಳೇ, ಮತ್ತೆ ಕನ್ನಡ ಶಾಲೆಯ ನಮ್ಮ ಮುಖ್ಯ ಶಿಕ್ಷಕರು ಮೇಡಮ್ ಅವರೇ, ಮತ್ತೆ ಈ ಕಾರ್ಯಕ್ರಮದ ಮುಖ್ಯವಾಗಿ ವಿದ್ಯಾರ್ಥಿನಿ ಎಲ್ಲರೂ ಕೂಡ ಹೃತ್ಪೂರ್ವಕ ನಿಮಗೆ ಸ್ವಾಗತವನ್ನ ಬಯಸ್ಕೊಂತ ಇವತ್ತು ನಮ್ಮ ನಯಾಜಣ್ಣ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಿಮ್ಮೆಲ್ಲರ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತಹ ಸರಿತಾ ಮೇಡಮ್ ರವರೇ, ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮಾಂತರ ಗೌರವಾಧ್ಯಕ್ಷರಾಗಿರುವಂತಹ ಸನ್ನವಾಡಿ ನಯಾಜಣ್ಣನವರೇ, ಹಲವಾರು ಬಾರಿ ನಾನು ಎಲ್ಲೇ ಕಾರ್ಯಕ್ರಮ ಹೋದಾಗ ಅಲ್ಲಿ मेहमान खुसूसी इधर स्टेज पर मौजूद हैं हुसैन और नयाज पाशा साहब और खादर साहब, ZSM नूर भाई, हमारे PDO सरिता मैडम, एजाज भैया, हमारे सैफुल्ला, हमारे चीचा, बाद में नयाज अहमद, बाद रियाज पाशा, जाकिर भट्ट और SDMC कन्नड़ा स्कूल के प्रेसिडेंट राजेश यहाँ पर मौजूद हैं। इनकी मौजूदगी में हमारे स्कूल के बच्चों को गिफ्ट दिए जा रहे हैं। मैंने इनसे इल्तिजा की थी कि हमारे बच्चों के लिए कुछ गिफ्ट देने के लिए, मगर हमारी बात पर लब्बैक करते हुए आकर पहुंच गए। इनका हम तहे दिल से शुक्रिया अदा करते हैं और मुबारकबाद पेश करते हैं। शुक्रिया। ನಮ್ಮ ಮೇಡಮ್ ಅವರು, ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಆ ಮಂಜಗೇನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ದಾರಿ ಇರ್ಲಿಲ್ಲ, ಅದನ್ನ ದಾರಿ ನಮ್ಗೆ ಅನುಕೂಲ ಮಾಡ್ಕೊಡ್ತಿದ್ದಾರೆ. ನಿಜವಾಗ್ಲೂ ಕೂಡ 4-5 ಬಾರಿ ಮಂಜಗೇನಹಳ್ಳಿ ಗ್ರಾಮಕ್ಕೆ ಬಂದು ಆ ಸ್ಮಶಾನಕ್ಕೆ ದಾರಿಯನ್ನ ನಮ್ಗೆ ಸರಿಪಡಿಸ್ಕೊಡ್ತಿದ್ದಾರೆ. ಅವ್ರು ನಾನು ಧನ್ಯವಾದ ಹೇಳ್ತೀನಿ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ನಯಾಜಣ್ಣ ಅವರ ಕುಟುಂಬಕ್ಕೆ, ನಯಾಜಣ್ಣಂಗೆ, ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡ್ಲಿ ಅಂತ ಈ ಸಂದರ್ಭ ಹೇಳ್ತಾ, ನನ್ನನ್ನ ಕರೆಸಿ ಇವತ್ತು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಆವಾಗಲೇ ಹೇಳಿದೆ ಮೇಡಮ್, ಮುಂದಿನ ದಿನಗಳಲ್ಲಿ ಸ್ಕೂಲ್ ಪ್ರಾರಂಭ ಆದಾಗ ಎಲ್ಲಾ ಮಕ್ಕಳಿಗೂ ಕೂಡ ಬ್ಯಾಗು ಮತ್ತೆ ಆ ಮುನ್ನಾನ ಕೊಡ್ಬಿಡ್ತೀವಣ್ಣ. ನೀವು ನಮ್ಮ ಮೇಲೆ ಜಗಳಕ್ಕೆ ಬರಬೇಡಿ, ಇಂದಿರಾ ಮೇಡಮ್ ಜಗಳಕ್ಕೆ ಬರಬೇಡಿ, ನೀವ್ ಯಾರು ಜಗಳಕ್ಕೆ ಬರಬೇಡಿ. ನೀವ್ ಜಗಳಕ್ಕೆ ಬರೋಕ್ ಮುಂಚೆನೆ ನಾವ್ ಎತ್ಕೊಂಡ್ ಬಂದ್ ನಿಮ್ಗೆ ಸೇರಿಸ್ತೀವಿ ಅಂತ ಹೇಳ್ತಾ, ಸ್ಕೂಲ್ ಓಪನ್ ಆಗಿದ ತಕ್ಷಣ ಮೊದಲನೇ ಕಾರ್ಯಕ್ರಮ ನಮ್ಮ ಇಷ್ಟು ಮುಳಬಾಲ್ ತಾಲೂಕು ಎಲ್ಲೂ ಮಾಡಲ್ಲ ನಾವು. ಮೊದಲನೇ ಕಾರ್ಯಕ್ರಮ ಮುನ್ನಾನ ಇದೇ ಶಾಲೆ, ಸರ್ಕಾರಿ ಉರ್ದು ಶಾಲೆಯಲ್ಲಿ, ಸರ್ಕಾರಿ ಕನ್ನಡ ಶಾಲೆ ಸನ್ನವಾಡಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. स्वागत करोಣ. ಹೇಳಿ ಸರ್.
ಕಾರ್ಯ ಮತ್ತು ಶಿಕ್ಷಣ ಪರವಾಗಿ ಮೇಡಮ್ ಸೈಡ್ ಇಲ್ಲ ಕುಡಿ ಇಲ್ಲಿ ನೋಡಿ ಮೇಡಮ್ ಈ ಕಡೆ ಮುಂದೆ ಎಲ್ಲ ನೋಡಿ ಮೇಡಮ್ ಇಲ್ಲ ನೋಡಿ ಓಕೆ ಮೇಡಮ್. ನೋಡ್ತಿದ್ದೀರಲ್ಲ ನೀವು ಏನೇನ್ ಇಟ್ಟಿದ್ದಾರೆ ನಿಮ್ಗೆ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲ ಇವಾಗ ನಾವು ಒಂದು ಪುಟ್ಟ ಸನ್ಮಾನನ ಮಾಡೋಣ. ಅದಕ್ಕೆ ಗಲಾಟೆ ಮಾಡಬಾರ್ದು. ಎಲ್ಲರೂ ಈ ಕಡೆ ನೋಡ್ತಾ ಇರಿ, ಕೈ ಕಟ್ಕೊಂಡು ನೋಡ್ತಾ ಇರ್ಬೇಕು ಏನ್ ಮಾಡ್ತಾರೆ ಅಂತ. ಓಕೆನಾ? ಈ ದಿನ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಹುಸೇನ್ ರವರು ಬಂದಿದ್ದಾರೆ. ಅವರಿಗೆ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆ ಹಾಗೂ ನಮ್ಮ SDMC ಪರವಾಗಿ ಆದರದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನೀಟಾಗಿ ಮಾತಾಡಬಾರ್ದು. ಇಷ್ಟೊಂದು ಎಷ್ಟು ನೀಟಾಗಿ ಕೊಟ್ಟಿದ್ರೆ ಒಂಚೂರು ಸೌಂಡೇ ಇಲ್ಲ. ಹಂಗೆ ಕುತ್ಕೊಳ್ಳಿ. ಈಗಲೂ ನೋಡಿ ಮಕ್ಳೇ, ಇಲ್ಲಿ ಕನ್ನಡ ಸ್ಕೂಲು ಮತ್ತೆ ಉರ್ದು ಸ್ಕೂಲು ಎರಡು ಸ್ಕೂಲ್ ಮಕ್ಳು ಇಲ್ಲಿದ್ದೀರಾ. ಈ ದಿನ ನಮ್ಮ ಶಾಲೆಗೆ ಅತಿಥಿಗಳು ಬಂದಿದ್ದಾರೆ. ಯಾವ ಅತಿಥಿಗಳು? ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅತಿಥಿಗಳು ಬಂದಿದ್ದಾರೆ. ಏನಕ್ಕೋಸ್ಕರ ಬಂದಿದ್ದಾರೆ? ನಿಮ್ಗೆ ಗಿಫ್ಟ್ ಕೊಡೋದಿಕ್ಕೆ, ನಿಮ್ಗೆ ಉಡುಗೊರೆ ಕೊಡೋದಿಕ್ಕೆ ಬಂದಿದ್ದಾರೆ. ಸಂತೋಷ ಅಲ್ವಾ ನಿಮ್ಗೆಲ್ಲ? ಹೌದಾ? ಇಲ್ಲ ನೋಡಿ ಸರ್ ಓಕೆ ಮೇಡಮ್ ನೀವು ಬನ್ನಿ ಇಬ್ರು ಅಲ್ಲಿಗೆ. ನಿಮ್ ಕೈಯಿಂದ ಕೊಟ್ರೆ ನಮ್ಮ ಮಕ್ಕಳು ಸಂತೋಷ. ನಮ್ ದಿನ ನೋಡ್ತಾ ಅಲ್ಲ ನೀವು ಬನ್ನಿ ಮೇಡಮ್. ಆ ಕಡೆ ಓಕೆ भेजो भेजो जातो ಈ ಕಡೆ ನೋಡಪ್ಪ खड़ो इधर खड़ो बाजू खड़ो आयो